ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ನಮ್ಮ ಆಕಾಶವಾಣಿ ಎದುರುಗಡೆಯಿಂದಾನೆ ಒಬ್ಬರು ಅಂಧರು ಹೊರಟಿದ್ರು, ಕೈಯಲ್ಲಿ ಅವ್ರದ್ದು ಸ್ಟಿಕ್ ಇತ್ತು. ಎಲ್ಲಿ ಹೋಗ್ತಾರೆ ಅಂತ ಅವ್ರ ಜೊತೆಗೆ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ಸರ್ ಮಾದೇವಸ್ವಾಮಿ ಟಿ.ನರಸೀಪುರ ತಾಲೂಕು ಕುರುಬೂರು ಗ್ರಾಮದಿಂದ. ಹೌದಾ? ಹೌದು ಸರ್. ಮಾದೇವಸ್ವಾಮಿ ಅವರೇ, ಅಲ್ಲಿಂದ ಇಲ್ಲಿಗೆ ಬಂದ್ರಲ್ಲ ಮೈಸೂರಿಗೆ, ಯಾಕೆ ಬಂದ್ರಿ? ಏನು ಕೆಲಸ ಕಾರ್ಯ ಇರ್ತಾವ ಸರ್? ಇರ್ತಾವ. ಯಾವ್ದಾರು ಒಂದು ಮಾಡ್ಬೇಕಲ್ಲ ಜೀವನ. ಓಕೆ. ಎಲ್ಲಾರು ಒಂದು ಜೀವನ ಮಾಡ್ಬೇಕಲ್ಲ ಸರ್. ಮಾಡ್ಬೇಕು. ಕುರುಡುತನ ಯಾವಾಗ್ಲಿಂದ? ಹುಟ್ಟದಾಗ್ಲಿಲ್ಲ ಸರ್. ಅವಾಗ ಸ್ಟಾರ್ಟಿಂಗ್ ಇಂದಾನೆ ಕಣ್ಣು ಏನು ಬರಲ್ಲ ಅಂತ ಹೇಳ್ಬಿಟ್ರ? ಹೌದು. ನಮ್ಮ ತಂದೆಯವರು ಬೆಂಗಳೂರಿಗೆ ಕರ್ಕೊಂಡು ಹೋಗಿರೋ ಅವಾಗ ಎಷ್ಟೇ ಎಣ್ಣೆ ಆಗ್ಲಿ ಮಾಡ್ತೀನಿ ಅಂತ ಹೇಳಿದ್ರು ಅವರು. ಡಾಕ್ಟ್ರು ಬರಲ್ಲ, ಏನು ಇರೋ ತನಕ ಅಲ್ವಾ ನೀವು ಸಾಕ್ಬಿಡಿ ಅಂತ ಹೇಳಿದ್ರು. ನಮ್ಮ ತಂದೆ ತಾಯಿನೀಗ ನಾನು ಇಲ್ಲಿವರೆಗೂ ನಾನು ಸಾಕಿದ್ದಾರೆ. ನನ್ನ ವಿದ್ಯಾಭ್ಯಾಸ ಮಾಡಿದ್ದಾರೆ. ಅವ್ರ ವಿದ್ಯಾಭ್ಯಾಸ ಮಾಡಿದ ನೌಕರಿ ಸಿಕ್ಲಿಲ್ಲ. ನಾನು ಬೇಕಷ್ಟು ನೌಕರಿಗೆ ಓಡಾಡ್ದಿ. ಹೌದಾ? ಓದಿದ್ರಾ ನೀವು ಎಲ್ಲಿವರೆಗೂ? SSC ಪಾಸ್. ಮೀಸಲಾತಿ ಅಡಿಯಲ್ಲಿ ನಿಮ್ಮ ಇದೆ ಅಲ್ಲೂ ಕಾಂಪಿಟೇಷನ್ ಇದೆ. ಹೆಂಗೆ ಮಾದೇವಸ್ವಾಮಿ ಅವರ ಜೀವನ? ಹೆಂಗೋ ಆಯ್ತದ ಸಾ, ನಿಮ್ಮಂತರು ಅವ್ರು ಇವ್ರು ಏನಾರು ಕಷ್ಟಕ್ಕೆ ಮಾಡಿದಾರೆ ಜನ ಪಾಪ. ಹೌದಲ್ಲ. ನಾನು ಪಬ್ಲಿಕ್ ಕೈ ಚಾಚೋದು ಇಂಟ್ರೆಸ್ಟ್ ಇಲ್ಲ. ಆದ್ರೂ ಕೂಡ ಎಷ್ಟೋ ಜನ ನಾನು ಕೇಳಿದವರು ಕೂಡ ಮಾಡಿದ್ದಾರೆ. ಸ್ವಾಭಿಮಾನಿಯಾಗಿ ಬದುಕಬೇಕನ್ನೋರು ನೀವು ಮಾಡ್ಬೇಕು. ಈ ರೇಡಿಯೋವನ್ನ ತುಂಬಾ ಜನ ನಮ್ಮ ಅಂಧ ಮಿತ್ರರು ಎಲ್ಲರೂ ಕೇಳ್ತಿರ್ತಾರೆ. ಹೌದು. ಅವರು ಬಹಳ ಫೋನು ಕೂಡ ಮಾಡ್ತಿರ್ತಾರೆ. ಹೌದು. ಬಹುಶಃ ಅವರ ರೇಡಿಯೋ ಪ್ರಿಯರು. ಯಾಕಂದ್ರೆ ಕಣ್ಣಿಂದ ಏನು ನೋಡಕ್ಕಾಗಲ್ಲ, ಬಟ್ ಕಿವಿಯಿಂದ ತುಂಬಾ ಚುರುಕಾಗಿರ್ತಾರೆ. ನೀವು ಈಗ ತುಂಬಾ ಚುರುಕದಿರಿ ನೀವು. ಹೌದು. ಸೊ ರೇಡಿಯೋ ಕೇಳೋದು ಒಂದು ಹವ್ಯಾಸ ಮಾಡ್ಬೋದಿತ್ತಲ್ಲ? ಮಲ್ಲಿ ಕೇಳ್ತಿದ್ಯಾ? ಇವಾಗ ನಂಗೆ 100 ಕಡೆ ಬಿಸಿ ಆಗ್ಬಿಟ್ಟು ಮನೇಲಿ ಪ್ರಾಬ್ಲಮ್ ಆಗ್ಬಿಟ್ಟು, ಆ ತಂದೆಗೆ ಹುಷಾರಿಲ್ಲ. ಹಾಗಾಗಿ ನಾನು ಯಾವ್ದು ಕೇಳಂತ ಸ್ಥಿತಿ ನನ್ನಲ್ಲಿ. ತಂದೆಯವ್ರಿಗೆ ಏನಾಗಿದೆ? ಅವ್ರಿಗೆ ಸ್ವಲ್ಪ ಶುಗರು. ಅವ್ರ ಜವಾಬ್ದಾರಿ ನಿಮ್ಮ ಮೇಲೆ, ಅವ್ರು ನೋಡ್ಕೊಳ್ಳೋ ಜವಾಬ್ದಾರಿ. ಹೌದು. ಅವರು ಚೆನ್ನಾಗಿದ್ದಾರೆ. ಶುಗರು, ಕಾಲು ನಡೆಯಕ್ಕಾಗಲ್ಲ. ಅಂದ್ರೆ ಈಗ ಅಂಧತ್ವ ಅಂತ ಅನ್ನೋದು ನಿಮ್ಗೆ ಮಾತ್ರ ಬಂದಿರೋದು? ಹೌದು. ಎಷ್ಟು ಜನ ಅಣ್ತಂಬ್ರು ನೀವು? ನಾವು 4 ಜನ ಸರ್. 4 ಜನ. ಏನ್ ಮಾಡ್ತಾರೆ ಎಲ್ರು? ಅವ್ರೇನೇ ಅವ್ರವ್ರ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾರೆ. ಅವ್ರ ಜೀವನ ಮಾಡ್ತಾ ಇದ್ದಾರಲ್ಲ. ಚೆನ್ನಾಗಿ ಓದ್ಲಿಲ್ವಾ ಅವ್ರೊಳಗೆ? ಇಲ್ಲ. ಈಗ ಅವ್ರು ಕಣ್ಣಿಲ್ಲಾರ್ದವ್ರು ನೀವು ಅಸಹಾಯಕರು ಅಂತ ಹೇಳೋದು. ಅವ್ರು ಇದ್ದವ್ರು ಏನ್ ಮಾಡಿದ್ರು ಅಂತ ಸಾಧನೆ? ಅವ್ರು ಏನು ಮಾಡಿಲ್ಲ. ಹಾಗೆ ಜೀವನ ಕೂಲಿ ಮಾಡ್ಕೊಂಡು ಅವ್ನ ತಿನ್ನಕ ಸಾಕ ಜೀವನ ಮಾಡ್ತಾರೆ. ನಿಮಗೆ ನೋಡಿ ತುಂಬಾ ನಾಲೆಜ್ ಇದೆ. ಈಗ ನೀವು ಊರಿಂದ ಊರಿಗೆಲ್ಲ ಬರ್ತಿರಲ್ಲ, ಹೆಂಗೆ ಸರ್? ಮೈಸೂರಿಗೆ ಧೈರ್ಯ ಮಾಡಬೇಕು. ಬೆಂಗಳೂರಿಗೆ ಹೋಗ್ತೀನಿ ನಾನು. ಇಲ್ಲಿರ್ಬೇಕು, ಚಾಲೆಂಜ್ ಎಲ್ಲಿರ್ಬೇಕು ಸರ್. ನಾನು ಬರ್ತೀನಿ. ಇದ್ದು ರಾಜ್ಕುಮಾರ್ ಹೇಳಿದಾರಲ್ಲ ಆಕಾಶಮಿಕ ಪಿಕ್ಚರ್ ನಲ್ಲಿ, ಇದ್ದು ನೀಸಬೇಕು, ಇದ್ದು ಜಯಿಸಬೇಕು ಅಂತ. ಒಳ್ಳೆ ಮಾತ್ಬಿಡಿ. ನೋಡಿ, ಆ ಒಂದು ಛಲ ಇದೆ. ಮತ್ತೆ ನಗ್ನಗ್ತಾ ಇದೀರಿ ನೋಡಿ ನೀವು. ನಿಮ್ಮ ಮುಖದಲ್ಲಿ ಯಾವತ್ತೂ ನಗು ಇದೆ. ನೋಡಿ, ಆರೋಗ್ಯವನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದೀರಿ. ಎಷ್ಟೇ ನೋವಿರ್ಲಿ ಅದನ್ನ ನಂಗೆ ಹಿಂಗಾಯ್ತು ಅಂತ ಕೊರಗಬಾರ್ದು. ನನ್ನಾಗೆ ಮುಂದೆ ಇನ್ನು ಬರ್ತಕ್ಕಂತ ಅಂಧರೇ ಆಗ್ಲಿ, ಅಂಗವಿಕಲರೇ ಆಗ್ಲಿ, ಮತ್ತೆ ಹಿರಿಯ ನಾಗರಿಕರೇ ಆಗ್ಲಿ, ಅಥವಾ ನಿಮ್ಮಂತ ಸಾಮಾನ್ಯವಾಗಿರ್ತಕ್ಕಂಥವ್ರು ಕೂಡ ಧೈರ್ಯ ಮಾಡ್ಬೇಕು. ಎಲ್ಲರಿಗೂ ಕೂಡ ನೋಡಿ ಮಾದರಿ. ಒಂದು ನಿಮ್ಮ ಮಾತು, ಕಿವಿ ಮಾತು ಹೆಂಗಿದೆ ಅಂದ್ರೆ, ಅಯ್ಯೋ ಕಣ್ಣಿಲ್ಲ ಅಂತ ಕೈ ಚೆಲ್ಲಿ ಕೂತ್ಕೊಳ್ಳೋದಲ್ಲ. ನೀವು ತುಂಬಾ ಸಾಹಸದಿಂದನೇ ಓಡಾಡ್ತಿದ್ದೀರಿ. ತುಂಬಾ ಧೈರ್ಯ ಇದೆ, ಮತ್ತೆ ತುಂಬಾ ಪ್ರೀತಿ ಇದೆ. ಹೌದು. ಜೀವನ ಪ್ರೀತಿ ಜಾಸ್ತಿ ನಿಮ್ಮಲ್ಲಿ. ನೋಡಿ, ಯಾವುದೇ ಮೂಲಕ ಹೋಗಿರೋ ಮೈಸೂರಿನಲ್ಲಿ ನಂಗೆ ತುಂಬಾ ಜನ ಪ್ರೀತಿಸಿದರೆ, ಅನ್ನ ಕೊಡ್ತಾರೆ, ಕಷ್ಟ ಅಂದ್ರೆ ಡ್ರಾಪ್ ಕೊಡ್ತಾರೆ. ಎಲ್ಲಿಗೆ ಹೋಗ್ಬೇಕಪ್ಪ ನನ್ನ ಕಷ್ಟ ಕೇಳ್ತಾರೆ ಅಲ್ವಾ? ಇವತ್ತು 4 ಜನ ಅನ್ನ ಕೊಟ್ಟಿದ್ದಾರೆ ನಂಗೆ. ಓಹೋ, ಹೆಂಗೆ ಯಾವ ರೀತಿ ಅವ್ರನ್ನ ಕೊಟ್ಟಿದ್ರೆ? ಹೇಗೆ ನಮ್ಮ ಕಷ್ಟ ಸುಖ ಹೇಳ್ಕೊಳ್ತೀರಿ, ಅವಾಗ ನಿಮ್ಗೆ ಸಹಾಯಕ್ಕೆ ಬರ್ತಾರೆ. ಚೂರು ಏನಾದ್ರು ಅವ್ರ ಕೈಲಾದ್ರು ಮಾಡ್ತಾರಲ್ಲ. ಕೊಡಕ್ಕಾಗದ್ರೆ ಕೂಡ ಒಂದು ಡ್ರಾಪ್ ಕೊಡ್ತಾರೆ. ಹಂಗೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿ ಎಲ್ಲಿ ಹೋಗ್ಬೇಕು ನೀವು? ನಾವು ಟಿ.ನರಸೀಪುರಕ್ಕೆ ಹೋಗ್ತೀನಿ ನಾನು. ಇವತ್ತೇನು ಎದಕ್ಕೆ ಬಂದಿದ್ದೀವಿ ಇವತ್ತು ಮೈಸೂರಿಗೆ? ಇಲ್ಲಿ ಯಾರೊಬ್ರು ನೋಡ್ಬೇಕಾಗಿತ್ತು. ನನಗೆ ಸ್ವಲ್ಪ ಅವ್ರು ನೋಡಕ್ ಆಗ್ಲಿಲ್ಲ, ಮೀಟ್ ಮಾಡಕ್ ಆಗ್ಲಿಲ್ಲ. ಈಗ ಹೆಂಗೆ ನಿಮ್ಗೆ ಸ್ನೇಹಿತರು ಅಂದ್ರೆ ಯಾರು? ಹೆಂಗೆ ಯಾರು ನಮ್ಮ ಸ್ನೇಹಿತರು ಇರ್ತಾರಲ್ಲ, ಯಾರು ನಮ್ದು ಒಬ್ರು ನೋಡ್ಬೇಕಾಯ್ತು. ಅಲ್ಲ, ಕಣ್ಣಿದ್ದಂತ ಸ್ನೇಹಿತರು? ಕಣ್ಣಿದ್ದವ್ರಿ ಇದ್ದವ್ರೆ. ಓದೋದೆಲ್ಲ ಯಾವ ರೀತಿ? ಬ್ರೈಲ್ ಅಂಧ ಮಕ್ಕಳ ಪಾಠಶಾಲೆ ಓದಿದಿರಿ? ಹೌದು. ತುಂಬಾ ಚೆನ್ನಾಗಿ ಈಜಿನ ಅದು ನಿಮ್ಗೆ? ಎಲ್ಲವನ್ನೂ ಗುರುತಿಸ್ಕೋತೀರಾ? ಗುರುತಿಸ್ಬೋದು, ಬೆರಳೆಲ್ಲ ಹಾಕಿ ಗುರುತಿಸ್ಬೋದು. ಅದು ಕನ್ನಡನಾ ಇಂಗ್ಲಿಷಾ? ಎಲ್ಲ ಭಾಷೆನೂ. ಯಾವ ಭಾಷೆ ಬೇಕೋ ಅದನ್ನ ಕನ್ನಡದಲ್ಲೇ ಮಾಡ್ಬೇಕು, ಇಂಗ್ಲಿಷ್ನು ಮಾಡ್ಬೇಕು. ಅದೇ ಈಗ ಬ್ರೈಲ್ ಮೂಲಕವಾಗಿ ಕನ್ನಡ ಕಲಿಯೋದು, ಬ್ರೈಲ್ ಮೂಲಕವಾಗಿ ಇಂಗ್ಲಿಷ್ ಕಲಿಯೋದು. ಹೌದು. ಹಿಂದಿ ಬೇಕಾದ್ರೆ ಹಿಂದಿ? ಇಲ್ಲ, ಎಲ್ಲ ನಿಮ್ಗೆ ಯಾವ್ದು ಬೇಕು ಚಾಯ್ಸ್ ಮಾಡ್ಕೋಬಹುದು. ನಿಮಗೆ ಕನ್ನಡ ಅಲ್ಲದೆ ಬೇರೆ ಏನಾದ್ರೂ ಯಾವ್ದಾದ್ರು ಭಾಷೆ ಕಲಿಬೇಕು ಇದೆಯಾ? ಇಲ್ಲ ಸರ್, ನನಗೆ ಯಾವ್ದು ಆಸಕ್ತಿ ಕನ್ನಡ ಇರೋದು ಸಾಕು ನಮ್ಗೆ ಅಂತ. ಸದ್ಯದಲ್ಲಿ ನನ್ನ ಭಾಷೆಗೆ ನಾನು ಗೌರವ ಕೊಡ್ಬೇಕು. ನಮ್ಮ ಮಾತೃಭಾಷೆ ಪ್ರೀತಿ ಇದೇ ಇರುತ್ತೆ. ಹೌದು ಅಲ್ವಾ? ಓಡಾಡಕ್ಕೆ ಈಗೀಗ ನೀವೆಲ್ಲ ಒಂದ್ ಕಡೆ ರಾಜ್ಯಕ್ಕೆ ಹೋಗ್ಬೇಕಪ್ಪ. ಹೌದು. ಅವಾಗ ಅದು ಬೇಕಲ್ಲ, ಒಂಚೂರು ಬೇಕು. ಆ ಭಾಷೆಗೆ ನಾನು ಒತ್ತು ಕೊಡ್ಲಿಲ್ಲ. ಈಗ ಟ್ರೈ ಮಾಡೋರು ಪ್ರಯತ್ನ ಇಲ್ಲ. ಏನು ಉಪಯೋಗ ಇಲ್ಲ, ಯಾಕೆಂದ್ರೆ ಟೈಮ್ ಆಗಿದೆ. ನಿಮ್ಗೆ ಎಷ್ಟು ವಯಸ್ಸೀಗ? 44 ಅಂದ್ರೆ ಇನ್ನು ತುಂಬಾ ಯಂಗ್ ನೀವು. ಹೌದು. ಇನ್ನು ಬಹಳಷ್ಟಿದೆ. ಹೌದು. ತಿಳುವಳಿಕೆ ಶಕ್ತಿ ಜಾಸ್ತಿ ಇದೆ ನಿಮ್ಮಲ್ಲಿ. ಹಾಗಾಗಿ ನೀವು ಕ್ವಿಕ್ ಆಗಿ ಕಲಿತೀರಿ. ನಿಮ್ಗೆ ಆದ್ರೆ ತಮ್ಮ ಒಂದು ಪ್ರಶ್ನೆ ಕೇಳಬಲ್ಲ ಸರ್. ನಾವು ಇಲ್ಲಿವರೆಗೂ ಗಮನಿಸಿದಂತ ಸುಮಾರು ಕಡೆ ಹಲವಾರು ನೋಡ್ತಾ ಇದ್ದೀವಿ ವೆಹಿಕಲ್ಸ್ಗಳು, ಮತ್ತೆ ಇನ್ನೊಂದು ಈ ಮೊಬೈಲ್ಸ್ಗಳು. ಸಾಮಾನ್ಯ ಸೈಟೆಡ್ ಜನಕ್ಕೆ ಏಕೆ ಆಕ್ಸಿಡೆಂಟ್ ಆಗುತ್ತೆ? ಕಣ್ಣಿದ್ದವರಿಗೆ ಆಕ್ಸಿಡೆಂಟ್ ಆಗುತ್ತೆ.
ನಾವು ಹ್ಯಾಂಡಿಕ್ಯಾಪ್ಟ್ ಆಗಿರೋ ನಮ್ಗೆ ಆಕ್ಸಿಡೆಂಟ್ ಆಗ್ತಾ ಇಲ್ಲ. ಇದು ಒಂದು ಒಳ್ಳೆ ವಿಶೇಷ ಪ್ರಶ್ನೆನೇ ನಮ್ಮ ಜನಗಳಿಗೆ, ಈ ನಿಮ್ಮ ಮಾತು ಕೇಳ್ತಾ ಇರೋಂಥ ಎಲ್ಲ ಜನಗಳಿಗೆ ಇದಕ್ಕೆ ಏನು ಉತ್ತರ ಕೊಡ್ತಾರೆ? ಎಷ್ಟೋ ಜನ ನಾನು ಗಮನಿಸ್ತಿದ್ದೀನಿ, ಕಣ್ಣಲ್ಲಿ ನೋಡದೇ ಇರೋ ಕೂಡ ಆಕ್ಸಿಡೆಂಟ್ಗಳನ್ನ ಗಮನಿಸ್ತಾ ಇದ್ದೀನಿ ನಾನು. ಏಕೆ ಈ ರೀತಿ ಆಗುತ್ತೆ ಅಂತ ನನ್ನ ಭಾವನೆ. ಏನು ಉತ್ತರ ಇದಕ್ಕೆ ನೀವೇ ಹೇಳಿ. ನಿಮ್ಮಲ್ಲಿ ಒಂದು ಜನಗಳ ಸ್ವಭಾವ ಹೆಂಗಿದೆ? ಜನಗಳ ಸ್ವಭಾವ ಏನಿದೆ ಅಂದ್ರೆ ರಸ್ತೆ ಮೇಲೆ ನೋಡೋದಕ್ಕೆ ನಿಗಾ ಮಾಡಲ್ಲ, ರಸ್ತೆ ಮೇಲೆ ನಿಗಾ ಇಲ್ಲ, ಆಪೋಸಿಟ್ ವೆಹಿಕಲ್ಸ್ ನಿಗಾ ಮಾಡಲ್ಲ. ಈ ಮೊಬೈಲ್ ನೋಡ್ತಾರೆ ಮತ್ತೆ ಫೋನ್ ಮಾತಾಡ್ಕೊಂಡು ಹೋಗೋದು ತಪ್ಪು. ನೋಡಿ, ಗಾಡಿ ಓಡಿಸೋರು ಕೂಡ ಮೊಬೈಲ್ ನೋಡ್ತಾ ಮೆಸೇಜ್ ಮಾಡ್ತಾ ಹೋಗ್ತಿರ್ತಾರೆ. ಹೌದು, ಅದು ನಿಮಗೆ ಹೆಂಗ್ ಗೊತ್ತಾಯ್ತು? ನಾವು ಗಮನಿಸಿದ್ದೀವಿ ಹಲವಾರು ಕಡೆ. ಇದನ್ನ ದಯವಿಟ್ಟು ನಮ್ಮ ಸ್ನೇಹಿತರು ಇದನ್ನ ಕ್ಯಾನ್ಸಲ್ ಮಾಡಿದ್ರೆ ಡ್ರೈವಿಂಗ್ ಮಾಡುವಾಗ ಇದನ್ನ ಮಾಡಬೇಡಿ. ಅವರೇ ತಿಳ್ಕೊಳ್ಬೇಕು. ಈಗ ಇದು ಒಂದು ಇದಕ್ಕಾಗಿನೇ ಕಾನೂನು ತರೋದಂತಲ್ಲ, ಅವರು ರಸ್ತೆ ಸುರಕ್ಷತೆ ನಿಯಮಗಳನ್ನ ತಿಳ್ಕೊಂಡ್ರೆ ಆಟೋಮೆಟಿಕ್ಲಿ ಅದನ್ನ ಅನುಸರಿಸ್ತಾರೆ. ಅಂದ್ರೆ ಇದು ಬಹಳ ಅಪಘಾತ ಆಗ್ತಾ ಇದೆ. ನನಗೆ ಬಹಳ ಅದರ ಬಗ್ಗೆ ಬಹಳ ನೋವಾಗ್ತಾ ಇದೆ ಅದು ಅಲ್ವಾ? ಯಾಕೆ ನನ್ನಾಗ ಆಗ್ಬಾರ್ದು ಜನ. ಹೌದು, ನಿಮಗೆ ಆ ಕಾಳಜಿ ಇದೆ. ನನ್ನ ರೀತಿ ಒಬ್ಬ ಆಕ್ಸಿಡೆಂಟ್ ಕಣ್ಣೇ ಕಳ್ಕೊಂಡ, ಒಂದು ಕಾಲೇ ಕಳ್ಕೊಂಡ, ಅವ್ನ ಸತ್ಯ ಜೀವನ ಮಾಡಕ್ ಕಷ್ಟ ಆಗುತ್ತಲ್ಲ. ನಿಮ್ಮ ಕಾಳಜಿ ವಿಶೇಷ ನೋಡಿ. ಯಾಕಂದ್ರೆ ಪಾಪ ನೀವು ಹುಟ್ಟು ಕುರುಡ್ರು, ಬಟ್ ನಡುವೆ ಎಲ್ಲೋ ಬಂದು ಏನೋ ಅಪಘಾತ ಆಗಿ ಕಣ್ಣು ಕಳ್ಕೋಬಾರ್ದು ಅಂತ ಹೇಳ್ತೀರಿ ನೀವು. ಹೌದು, ಒಂದು ಕಾಲು ಕಳ್ಕೋಬಾರ್ದು ಅಷ್ಟೇ ಅಂತಲ್ಲ, ಯಾವ್ದೇ ಆಗ್ಲಿ, ಯಾವುದೇ ಅಂಗಗಳ ನನ್ನಾಗ ಆಗ್ಬಾರ್ದು. ಈಗ ಏನಾಗಿದೆ ಅಂದ್ರೆ ನಮಗೆ ತೊಂದರೆ ಆದಾಗ ಯಾರು ನೋಡೋರಿಲ್ಲ. ಹೌದು ಅಲ್ವಾ? ಹೌದು, ನಮಗೆ ಕಾಳಜಿ ಮಾಡ್ತಾರಂತ ಹೇಳಿ ಏನೋ ಅನ್ಕೊಂಡಿರ್ತೀವಿ ನಾವು. ಹೌದು, ಬಟ್ ಆ ಸಮಸ್ಯೆಗೆ ಸಿಲುಕೆ ಆದ್ಮೇಲೆ ಯಾರು ಬರಲ್ಲ ಹತ್ರ. ಯಾರಿಗೆ ಯಾರು ಉಂಟು ಎರವಿನ ಸಂಸಾರ ಅಂತಾರೆ. ಆದ್ರೆ ನಂತರ ಜೀವನ ಯಾರಿಗೂ ಆಗ್ಬಾರ್ದು. ಅವ್ರು ಚೆನ್ನಾಗಿದ್ರೆ ನನಗೂ ಸಹಾಯ ಮಾಡ್ತಾರೆ. ಹೌದೌದು, ಅಂಗವೈಕಲ್ಯ ಇರ್ತದೆ, ಆದ್ರೆ ಅವರು ಅತಿ ದೊಡ್ಡ ಸಾಧನೆ ಮಾಡಿರ್ತಾರೆ. ಹೌದು, ಹಂಗಾರೆ ಈ ಛಲ ಅಂತ ಅನ್ನೋದು ಅಂಗ ಊನತೆ ಉಳ್ಳವರಲ್ಲೇ ಜಾಸ್ತಿ ಇದೆ ಅನ್ನಂಗಾಯ್ತು ಈಗ. ಯಾವ ಸ್ಟೇಷನ್ ಇದು? ಇದು ಮೈಸೂರು ಆಕಾಶ. 100.6. ಅಪ್ಪ ಇದೆಲ್ಲ ನಮ್ಗೆ ಸ್ನೇಹಿತರಿದ್ರು, ಸ್ನೇಹಿತರು ಇದ್ರು, ರಿಟೈರ್ಡ್ ಆಗ್ಬಿಟ್ರಾ? ಹೌದು, ರೇವಣ್ಣ ಸಾರು, ಶಂಕರಪ್ಪ ಇದಾರಲ್ಲ, ಅವ್ರು ಗೊತ್ತು. ಗುಡ್, ಪರವಾಗಿಲ್ಲ ರೀ ಮಾದೇಸ್ವಾಮಿ ಅವರೇ. ಇವರೆಲ್ಲ ನಂಗೆ ಬಹಳ ಸ್ನೇಹಿತರು ಇದ್ರು, ತುಂಬಾ ಜನ ಇದ್ದಾರೆ. ರೇಡಿಯೋ ಈಗ ಮೊಬೈಲ್ ಅಲ್ಲಿ ಬರುತ್ತೆ, ಒಂಚೂರು ಹಂಗೆ ಕೇಳಕ್ ಟ್ರೈ ಮಾಡಿ. ಮೊಬೈಲ್ ಇಲ್ಲ, ಮೊಬೈಲ್ ಕಾಳಾಗ್ಬಿಟ್ಟೆ, ತಗೋಬೇಕು. ಈಗ ಕೇಳೋದ್ರಿಂದನೇ ನಿಮ್ಮ ಜ್ಞಾನ ವೃದ್ಧಿಯಾಗಿದೆ. ಹೌದು, ಆ ಬುದ್ಧಿವಂತಿಕೆ ಅಂತ ಅನ್ನೋದು ಜಾಸ್ತಿ ಇದೆ ನಿಮ್ಮಲ್ಲಿ. ಹೌದು, ನಾನು ನೋಡಿದಂಗೆ ನಿಮ್ಮ ಮಾತು ಕೇಳದಂಗೆ ಬಹಳ ಇದೆ. ಎಲ್ಲೆಲ್ಲಿ ಓಡಾಡಿದ್ದೀರಿ ನೀವು ಬೆಂಗಳೂರು ಅಲ್ದೇನೆ? ನಾನು ಸಾಮಾನ್ಯವಾಗಿ ಬೆಳಗಾಂ, ಹುಬ್ಳಿ, ಧಾರವಾಡ, ಬೆಳಗಾಮು. ಅಲ್ಲೆಲ್ಲ ಹೋಗಿದ್ದೀರಾ? ಏನ್ ಇರುತ್ತೆ? ಸುಮ್ಮನೆ ಬಸ್ ಫ್ರೀ ಇತ್ತಲ್ಲ, ನಮ್ಮ ರಾಜ್ಯವನ್ನ ನೋಡೋಣ, ಕಣ್ಣಲ್ಲಿ ನೋಡದವರು ಕೂಡ ಅನುಭವಿಸ್ತೀರಿ. ಅನುಭವ ಯಾವ ರೀತಿ ಇದೆ. ಕಲ್ಪನೆಗಳು ಏನಿದೆ ನಿಮಗೆ? ಉದಾಹರಣೆ ಆಕಾಶವಾಣಿ ಮೈಸೂರು ಹೇಗಿದೆ ಅಂತ ಅನ್ಸುತ್ತೆ ನಿಮ್ಗೆ? ಮೈಸೂರು ಇಡೀ ರಾಜ್ಯದಲ್ಲಿ ಹೋಲಿಸ್ಕೊಂಡ್ರೆ ಮೈಸೂರು ನಂಬರ್ 1 ಅಂತ ವಾತಾವರಣ ಕಾಣ್ತದೆ. ಜಿಲ್ಲೆಗಳೆಲ್ಲ ಕರ್ನಾಟಕದಲ್ಲಿ. ಸಾಮಾನ್ಯವಾಗಿ ದಾವಣಗೆರೆ ಗಂಟೆ ಹೋಗಿದ್ದೀನಿ, ಚಿತ್ರದುರ್ಗ ಹೋಗಿದ್ದೀರಲ್ಲ, ಇನ್ನು ಕೊಪ್ಪಳ ಹೋಗ್ಬೇಕು ಟ್ರೈ ಮಾಡ್ತಾ ಇದ್ದೀನಿ. ಈಗ ಈ ಮೈಸೂರಿನ ಒಂದು ನೋಟ, ಮೈಸೂರು ಅರಮನೆ, ದೊಡ್ಡ ಗಡಿಯಾರ, ಚಾಮುಂಡಿ ಬೆಟ್ಟ, ನಿಮ್ಮ ಪ್ರಕಾರ ಹೆಂಗೆ ಅಂತ ಇದೆ ನಿಮ್ಮ ಪ್ರಕಾರ ಕಲ್ಪನೆ? ಖುಷಿ ಅಲ್ಲ? ನಮ್ಮ ಜಿಲ್ಲೆನಲ್ಲಿ ಈ ತರ ಎಲ್ಲ ಇದೆಲ್ಲ, ಎಲ್ಲಾ ಜಿಲ್ಲೆದವರು ಬಂದು ನಮ್ಮ ಜಿಲ್ಲೆನ ಖುಷಿ ಪಟ್ಟು ಹೋಗ್ತಾರಲ್ಲ, ಅದಕ್ಕಿಂತ ಭಾಗ್ಯ ನಮ್ಗೆ ಯಾವ್ದು ಇಲ್ಲ. ನೀವೇನು ಕಲ್ಪಿಸ್ಕೊಳ್ತೀರಿ? ಯಾವ ರೀತಿ ಇದೆ ಅಂತ ಅನ್ಸುತ್ತೆ ನಿಮ್ಗೆ? ಆದ್ರೆ ನೋಟದಲ್ಲಿ ನೋಡಕ್ಕಾಗಲ್ಲ, ಆದ್ರೆ ಅದನ್ನ ಹೇಳ್ಕೊಳಕ್ ಆಗ್ತಾ ಇಲ್ಲ. ಹಂಗೆ ಮುಂದೆ ಏನೇನ್ ಮಾಡ್ಬೇಕು ಮಾಡಿದಿರಿ ಈಗ? ನೋಡೋಣ ಸರ್, ಮುಂದೆ ಏನು ಅಂತ ಅದು ನಮ್ಮಲ್ಲಿ ಇಲ್ಲ. ದೇವ್ರಿಚ್ಛೆ. ಯಾರನ್ನಾರ ದೊಡ್ಡ ವ್ಯಕ್ತಿನ ಭೇಟಿ ಮಾಡಿದೀರಾ? ಅಂದ್ರೆ ನಿಮ್ಗೆ ಏನೋ ಒಂದು ಯಾರನ್ನೋ ಅವ್ರನ್ನ ಭೇಟಿ ಮಾಡ್ಬೇಕು ಅಂತ ನಿಮ್ಗೆ ತುಡಿತಾ ಇರುತ್ತೆ. ನಾನು ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ, ಯಾರು ಸಿಕ್ಲಿಲ್ಲ. ಯಾರನ್ನ ಭೇಟಿ ಮಾಡಬೇಕು? ಸಾಮಾನ್ಯವಾಗಿ ಪಾಪ ಅವರೆಲ್ಲ ತೀರೋಗ್ಬಿಟ್ರು. ವಿಷ್ಣುವರ್ಧನ್ ಸರ್ ಮೀಟ್ ಮಾಡ್ತೀರಾ? ವಿಷ್ಣುವರ್ಧನ್ ಅವರು, ನಾನು ಅವ್ರದ್ದು ಅಭಿಮಾನಿ. ಹಾಗಾಗಿ ಸುಮಾರು ಅಂಬರೀಶ್ ಅವರು, JP ನಗರಕ್ಕೆ ಹೋಗಿದ್ದಿ. ಈಗ ಆಯ್ತು, ಸಿನಿಮಾಗಳನ್ನ ಹಚ್ಚಿ ನೋಡ್ತೀರಾ? ಅಂದ್ರೆ ಆಯ್ತು, ಸಿನಿಮಾ ಸ್ಟೋರಿ ಕೇಳ್ತೀವಿ. ಸಿನಿಮಾ ಥಿಯೇಟರ್ ನಲ್ಲಿ ವೇಸ್ಟ್ ಥಿಯೇಟರ್ ಹೋಗೋದು, ಅಲ್ಲಿ ನೋಡೋದು ಒಂದೇ, ಇಲ್ಲಿ ಕ್ಯಾಸೆಟ್ ಕೇಳೋದು ಒಂದೇಪ್ಪ. ಅಲ್ಲ, ಕ್ಯಾಸೆಟ್ ಬೇಡ. ಈಗ ನೀವು ಸಿನಿಮಾ ಥಿಯೇಟರ್ಗೆ ಹೋಗಿದ್ದೀರಾ? ನಾನು ಎಲ್ಲೂ ಹೋಗಿಲ್ಲ. ಮತ್ತೆ ಎಲ್ಲಿ ಕೂತ್ಕೊಂಡು ನೋಡಿದ್ರಿ ಸಿನಿಮಾ? ಮನೇಲಿ, ಟಿವಿಯಲ್ಲಿ. ಅವಾಗ ಹೊರಗಡೆ ತತ್ತಿರಲ್ಲ ಟಿವಿಲಿ, ಆವಾಗ ಹಳೆ ಪಿಕ್ಚರ್ಗಳು. ಇವತ್ತಿನ ಪಿಕ್ಚರ್ಗಳು ಯಾವ್ದು ನಾನು ಇಂಟ್ರೆಸ್ಟ್ ಪಡಲ್ಲ. ಇವತ್ತಿಂದಿಲ್ಲ, ಬಟ್ ಇವತ್ತು ಟಿವಿನಲ್ಲಿ ಹಳೆ ಸಿನಿಮಾಗಳನ್ನು ಹಾಕಿರ್ತಾರೆ. ಹೌದು, ಎಂಜಾಯ್ ಮಾಡ್ತೀರಾ? ಹೌದು, ಹಳಬರ್ದು ಯಾರೇ ಆಗ್ಲಿ ನನಗೆ ಬಹಳ ಇಷ್ಟ. ಏನು ಸೀನ್ಗಳು, ಯಾವ ಸೀನ್ಗಳು ಯಾವ್ದಾರ ಒಂದು ಹೇಳಿ ನೋಡೋಣ, ಹೆಂಗಿತ್ತದ ಆ ಸೀನ್ಗಳು ಅಂತೇಳಿ. ಏನೋ ಒಂದು ಸೀನ್ ಈಗ ನೋಡಿಲ್ಲಪ್ಪ, ಆದ್ರೂ ಅನುಭವಿಸಿದಿರಿ ನೀವು. ಆದ್ರೆ ಬಂಧನ ಪಿಕ್ಚರ್ ನಲ್ಲಿ ನನ್ನ ಸುಹಾಸಿನ ಜೊತೆ ಮಾತಾಡ್ತಾರಲ್ಲ, ನಂದಿನಿ ಐ ಲವ್ ಯು ಅಂತ. ನಂದಿನಿ, ನೀವಿಲ್ಲೇ ಹೋದ್ರೆ ನನ್ ಬಹಳ ಶೂನ್ಯ ಆ ಡೈಲಾಗ್ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿ ಹೇಳಿದ್ರಿ, ತುಂಬಾ ಚೆನ್ನಾಗಿ. ಆ ಸೀನ್ ವಿಷ್ಣುವರ್ಧನ್ ಮುಖ ಹೆಂಗಿದೆ ಅಂತ ನಿಮ್ ಪ್ರಕಾರ ಹೆಂಗ ಅನ್ಸುತ್ತೆ? ಇಲ್ಲ, ಆದ್ರೂ ಅದು ಕಲ್ಪನೆ ನಿಮ್ಮ ಇದ್ರೊಳಗೆ. ರಾಜ್ಕುಮಾರ್ ಅಂದ್ರೆ ಹೆಂಗಿದಾರ ಅಂತ ಅನ್ಸುತ್ತೆ ನಿಮ್ಗೆ? ರಾಜ್ಕುಮಾರ್ ವಯಸ್ಸು ಚೆನ್ನಾಗಿದೆ. ಅವ್ರು ನೋಡಕ್ ಹೆಂಗಿದಾರ ಅಂತ ನಿಮ್ಗೆ? ಇಲ್ಲ,
ನಿಮ್ಗೆ ಯಾರು ಹೇಳ್ತಾರ ಯಾವ ರೀತಿ ಇವ್ರು ಹಿಂಗಿದ್ದಾರೆ ಇವ್ರು ಹಿಂಗಿದ್ದಾರೆ ನಾನು ಅದೆಲ್ಲ ಇಂಟ್ರೆಸ್ಟ್ ಪಡಲ್ಲ. ಈಗ ಬಂದಿರಪ್ಪ ಚಲೋಂಬ ಪಾರ್ಕ್ ಹಿಂಗಿದೆ, ಇಲ್ಲಿಂದ ರೈಲ್ವೆ ಸ್ಟೇಷನ್ ಹಿಂಗಿದೆ, ರೈಲ್ವೆ ಅಂತ ಅನ್ನೋದು ಇಷ್ಟು ಉದ್ದ ಇರ್ತದೆ, ಇಷ್ಟು ಬೋಗಿ ಇರ್ತವೆ, ಹೌದೌದು ಹೇಳ್ತಾರೆ ಎಲ್ರು ಅಲ್ಲ? ಹೇಳ್ತಾರೆ. ಕಿವಿಯಿಂದ ಕೇಳಿ ಎಲ್ಲವನ್ನು ಅನುಭವಿಸ್ತೀರಿ ನೀವು. ಖಂಡಿತ ಅಲ್ವಾ? ಖಂಡಿತ. ಬಹಳ ಖುಷಿ ಆಯ್ತು ಅದು ನಿಮ್ ಜೊತೆ ಮಾತಾಡಿ. ಈಗ ಆಕಾಶವಾಣಿ ಎದುರುಗಡೆ ನಿಂತಿದೀವಿ ನಾವು ಇವಾಗ. ಹೌದು, ಗೊತ್ತಲ್ಲ ನಿಮ್ಗೆ? ಹೌದು. ಸೊ ಇಲ್ಲಿಂದ ನೀವು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಆಪೋಸಿಟ್ ಇದು ಆಕಾಶವಾಣಿ ಇದೆ. ಸೊ ಆಕಾಶವಾಣಿ ಸರ್ಕಲ್ ಇದೆ ಆಚೆ. ಹೌದು. ನೆಕ್ಸ್ಟ್ ರೈಲ್ವೆ ಸ್ಟೇಷನ್ ಬರುತ್ತೆ. ಅದು ಗೊತ್ತು ನಿಮ್ಗೆ ಎಲ್ಲೆಲ್ಲಿ ಪ್ಲೇಸ್ ಅಂತ ಎಲ್ಲ ಗೊತ್ತು. ಹೌದು, ಇಡೀ ಮೈಸೂರೆಲ್ಲ ಓಡಾಡಿದ್ರಲ್ಲ. ನಿಮ್ಮ ಕಳಕಳಿ ಅಂದ್ರೆ ಜನ ಚೆನ್ನಾಗಿರ್ಬೇಕು ಅಂತ. ಹೌದು. ಮಾದೇಸ್ವಾಮಿ ಅವರೇ, ಈಗ ನೀವು ಏಕಾಂಗಿನ ಮದುವೆ ಆಗಿದೆಯಾ? ಮದುವೆ ಆಗಿದೆ ಸರ್. ಆಗಿದೆಯಾ? ಹೌದು. ಅವರು ಚೆನ್ನಾಗಿದ್ದಾರಾ? ಹೌದು. ಇಲ್ಲ, ಬ್ಲೈಂಡ್ ಅವ್ರು. ನನಗೆ ಅವರು ಬ್ಲೈಂಡಾ? ಹೌದು. ಮತ್ತೆ ಅವರು ಮನೇಲಿ ಇರ್ತಾರೆ? ಹೌದು. ಎಲ್ಲೇ ಕಳಿಸಲ್ಲ, ಎಲ್ಲಿ ಹೋಗಲ್ಲ. ನೀವು ಅವರು ವಿದ್ಯಾಭ್ಯಾಸ ಮಾಡಿದ್ರು, ಅವರು ಜಾಬ್ ಟ್ರೈ ಮಾಡಿದ್ರು, ಅವ್ರಿಗೂ ಸಿಕ್ಕಿಲ್ಲ, ನಮಗೂ ಸಿಕ್ಕಿಲ್ಲ. ಹೌದಾ? ಮಕ್ಕಳು? ಒಬ್ಬಳೇ ಮಗಳು. ಅವ್ರು ಏನ್ ಮಾಡ್ತಾರೆ? 4ನೇ ಕ್ಲಾಸ್, ಒಬ್ಬಳೇ ಸೈಟ್ ನಾರ್ಮಲ್. ಗುಡ್, ಚೆನ್ನಾಗಿ. ಎಷ್ಟೇ ಕಷ್ಟ ಆಗಲಿ ಓದಿಸ್ತೀನಿ ಸರ್. ಬಡಿ ನಿಮ್ಮ ಇಬ್ಬರ ಕಣ್ಣು ಅಂದ್ರೆ ಅವ್ರ ಮೂಲಕವಾಗಿ ನೀವು ನೋಡಿ ನೋಡಿ ಖುಷಿ ಪಡ್ತೀರಿ. ಹೌದು. ಇಲ್ಲ ನನಗೆ ಲವ್ ಮ್ಯಾರೇಜ್ ನಿಮ್ದು? ಹೌದು ಸರ್. ಎಲ್ಲಿ ಸಿಕ್ಕಿದ್ರು? ನಾವು ಅಕ್ಕಪಕ್ಕ ಹೋಗ್ತಿದ್ವಿ, ಅಲ್ಲಿ ಇಲ್ಲಿ ಹ್ಯಾಂಡಿಕ್ಯಾಪ್ಟ್ ಮೀಟಿಂಗು ಅಲ್ಲಿ ಹೋಗ್ತಿದ್ವಲ್ಲ, ಆಗ ಪರಿಚಯ ಆಯ್ತು ಅಲ್ವಾ? ನೀವೇ ಹೇಳಿದ್ರ ಫಸ್ಟ್? ಅವ್ರು ಹೇಳಿದ್ರು ನಿಮ್ಮನ್ನ ಇಷ್ಟಪಟ್ಟಿದ್ದೀನಿ? ನಾನೇ ಹೇಳಿದೆ ಫಸ್ಟ್. ಹಾಲು ಬೇಡ ಬೇಡ ಅಂತ ಸ್ವಲ್ಪ ತತಾಯಿಸ್ರು. ಆಯ್ತು, ಬೇಡಲೇ ಬೇಡ ಬಿಡು, ತಲೆ ಕೆಡ್ಸ, ನೀನೇ ಇಲ್ಲೊಬ್ರು ಬರ್ತಾರೆ. ಅವ್ರು ಬೇಡ ಅಂದ್ರ? ಹೌದು. ಅವಾಗ ನೀವೇನಂದ್ರಿ? ಬೇಡ ಬಿಡು ಅಂತ? ಬೇಡ, ಐ ಡೋಂಟ್ ಕೇರ್. ಸೊ ಅವಾಗೇನಂದ್ರು ಅವರು? ಅವಾಗೇನು ಮಾತಾಡ್ಲಿಲ್ಲ, ಸ್ವಲ್ಪ ಕಾಲಾವಕಾಶ ನೋಡಿದ್ರು. ಏಕೆ ಪ್ರೀತಿ ಪ್ರೇಮ ಬಗ್ಗೆ ವಿಷ ಕುಡಿಬಾರ್ದು, ಧೈರ್ಯ ಮಾಡ್ಬೇಕು. ಎರಡು ಮಾತುಗಳನ್ನ ಹೇಳಿದ್ರಿ ಮಾದೇಸ್ವಾಮಿ ನೀವು. ಪ್ರೀತಿ ಪ್ರೇಮ ಅಂತಂದ್ರೆ ಚಂದಾಗಿ ಬದುಕಬೇಕು. ಹೌದು. ಮತ್ತೆ ರಸ್ತೆ ಮೇಲೆ ಓಡಾಡೋರೆಲ್ಲ ಚೆನ್ನಾಗಿರ್ಬೇಕು, ಅವ್ರ ಆರೋಗ್ಯವನ್ನ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕು, ಕಾಪಾಡ್ಕೋಬೇಕು. ಹೌದು. ಈಗ ಲವ್ ಮಾಡಿ ಏನು ನೀವು ಒಬ್ರು ಹೋಗ್ತೀರಾ, ನಿಮ್ ಜೊತೆ ಯಾರು ಬರ್ತಾರ? ಅವಳ ಅಚ್ಚುಕಟ್ಟ ಗಂಡ ಇನ್ನೊಬ್ಬ ಮಿಟ್ ಮಾಡ್ಕೊಂಡು ಜಾಲಿಯಾಗಿರ್ತಾಳೆ. ಜೀವನದಲ್ಲಿ ಧೈರ್ಯವಾಗಿರ್ಬೇಕು ಅಂತಂದ್ರೆ ಒಂದು ಸ್ನೇಹಕ್ಕಾಗಿ ಹಾತೊರಿಬೇಕು. ಸಿಗ್ಲಿಲ್ಲ ಅಂದ್ರೂ ನಡೀತದೆ. ನಮ್ಗೆ ಸಮಾಜ ಇದೆ ಜೊತೆಯಲ್ಲಿ. ಯಾರು ಒಬ್ರು ನಮ್ಗೆ ಒಬ್ರು ಬೆನ್ನೆ ಬರ್ತಾರೆ ಇದಾರಲ್ಲ, ನಮ್ ಹೋಗಿ ಒಬ್ರ ಹಾಕಿ ಹಾಕ್ತಾರೆ. ಹೌದೌದು. ಈಗ ನೀವ್ಯಾರೋ ಅಂತ ನನಗೆ ಗೊತ್ತಿಲ್ಲ, ನಾನ್ಯಾರೋ ಅಂತ ಗೊತ್ತಿಲ್ಲ. ಇಲ್ಲಿ ಸ್ವಲ್ಪ ಕೈ ತೋರಿಸ್ತಾ ಇದ್ರಿ, ತಾವು ಬಂದು ನನಗೆ ಎಲ್ಗೋಬೇಕು ಏನಪ್ಪ, ನನ್ನ ಬೇಟೆ ಮಾಡಿದ್ರಿ. ನಿಜ ನಿಜ. ಈ ರೀತಿ ಪ್ರೀತಿ ಅಂತ ಅನ್ನೋದು ತಂತಾನೆ ಎಲ್ಲೋ ಒಂದ್ ಕಡೆ ಬಂದ್ಬಿಡುತ್ತೆ. ನಾವು ಸಹಜವಾಗಿ ಹಂಗಿರ್ಬೇಕು ಅಂತ. ಹೌದು. ಧೈರ್ಯ ಜೀವನ ಮಾಡಿ, ಲವ್ ಮಾಡಿ ಕೊರಗಬೇಡಿ. ಮೇನು ಜಾಸ್ತಿ ದುಡ್ಡನ್ನ ಅವ್ರು ತೋರ್ಸೋಕೋಬೇಡಿ. ಯಾಕೆಂದ್ರೆ ಅವರು ಇವತ್ತು ನೀವು ಕಾರ್ ತೋರಿಸ್ತೀರಾ, ನಾಳೆ ಬಂಗ್ಲಿ ತೋರಿಸ್ತೀರಾ, ನಾಳೆ ಕಾರ್ ಲವ್ ಮಾಡ್ತಾರೆ, ಸ್ಕೂಟರ್ ಕೈ ಕೊಟ್ಬಿಟ್ಟು ಹೋಗ್ತಾರೆ. ಹಂಗೆ ಪ್ರೀತಿ ಅಂದ್ರೆ ಏನು? ನಮ್ದ ಹೃದಯ ಜೊತೆಗೆ ಬೆಸೆಯೋದು. ಹೌದು. ದುಡ್ಡಿಂದ ಪ್ರೀತಿ ಮಾಡೋದಲ್ಲ, ಕೈ ವಸ್ತುಗಳ ಜೊತೆಗಲ್ಲ. ಹೌದು. ನಿಜವಾದ ಪ್ರೀತಿ ಇದ್ರೆ ನಿಮ್ಮನ್ನ ಲವ್ ಮಾಡ್ತಾಳೆ, ಇಲ್ಲ ಅಂದ್ರೆ ಬೇಡ. ಬೇಡ ಅಂದ್ರೆ ಬಿಡು, ಲವ್ ಮಾಡ್ಕೋಬೇಡಿ ಮನಸ್ಸಿಗೆ. ಸರಿ ಸರಿ. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.